ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕೂಡ ನಾವು ಒಂದು ತೋಟದ ಬೆಳೆಯ ರೋಗಗಳ ಬಗ್ಗೆ ಮಾತಾಡೋಕ್ಕೆ ಕೂತಿದ್ದೀವಿ. ಇವತ್ತಿನ ಬೆಳೆ ಕೋಕೋ. ನಾವು ಕೋಕೋ ಅಭಿಯಾನ ಸಾಕಷ್ಟು ಮಾಡಿದ್ವಿ. ಅದರಲ್ಲಿ ಬೆಳೆ ಬೇಸಾಯ ಮಾಡೋದು ಒಂದು ಹಂತದಲ್ಲಿ ನಾವು ಗಿಡ ನಾಟಿಯವರಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ. CPCRI ವಿಜ್ಞಾನಿಗಳಾದಂತಹ ಡಾಕ್ಟರ್ ರವಿಯವರ ಹತ್ರ. ಇವತ್ತು ಕೂಡ ನಮ್ಮ ತೋಟದ ಬೆಳೆಗಳ ಸಸ್ಯ ರೋಗಶಾಸ್ತ್ರಜ್ಞರಾದಂಥ ಡಾಕ್ಟರ್ ವಿನಾಯಕ್ ಹೆಗ್ಡೆ ಇವರು ನಮಗೆ ಈಗಾಗಲೇ ಬೇರೆ ಬೇರೆ ರೋಗಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಬೇರೆ ಬೇರೆ ಕಂತುಗಳಲ್ಲಿ ಜ್ಞಾನ ವಿಜ್ಞಾನಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ತಮ್ಗೆ ಗೊತ್ತು, ತಾವು ನೋಡಿರ್ತೀರ. ಇವತ್ತು ನಾವು ನಮ್ಮ ಆತ್ಮೀಯ ಬೆಳೆ, ಏಕೆಂದರೆ ನಾವೇ ಸಾಕಷ್ಟು ಈ ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಈ ವರ್ಷ ಸುಮಾರು ಸಾವಿರಾರು ಎಕರೆ ಭಾಗದಲ್ಲಿ ಕೋಕೋವನ್ನು ನಾವೇ ಒತ್ತಾಯ ಮಾಡಿ ಅಥವಾ ನಾವೇ ಜನರನ್ನು ಹುರಿದುಂಬಿಸಿ ನಾಟಿ ಮಾಡಿಸಿದ್ದೀವಿ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ರೋಗ ಕೀಟ ಇರ್ಬೋದು, ಬೇರೆ ಎಲ್ಲರನ್ನು ಕೊಡೋದು ನಮ್ಮ ಕರ್ತವ್ಯ. ಹ್ಯಾಂಡ್ ಹೋಲ್ಡಿಂಗ್, ನಾವೆಲ್ಲ ಗಿಡ ನಾಟಿ ಮಾಡಿ ಅಂತೇಳಿ ಗಿಡ ತೋರಿಸಿ ನಾಟಿ ಮಾಡಿ ಆಮೇಲೆ ನಾವು ಅದನ್ನು ಕೈ ಬಿಟ್ಟರೆ ಜನ ಸುಮ್ಮನೆ ಉಳಿಯೋದಿಲ್ಲ, ನಮ್ಗೆ ಗೊತ್ತು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ರೋಗ ಬಗ್ಗೆ ಮಾತಾಡೋಕ್ಕೆ ಇವತ್ತು ಬಂದಿದ್ದೀವಿ ನಿಮ್ಮ ಎದುರಿಗೆ. ಇದರಲ್ಲಿ ಅಂತ ಹೇಳುವಂಥ ಕೋಕೋದಲ್ಲಿ ಅಂಥ ಭಾರಿ ರೋಗಗಳು ಏನಿಲ್ಲ, ಒಂದೆರಡಿದೆ. ಅದನ್ನು ನಮಗೆ ಈಗ ವಿಜ್ಞಾನಿಗಳು ತಿಳಿಸ್ಕೊಡ್ತಾರೆ. ಬನ್ನಿ, ಡಾಕ್ಟರ್ ವಿನಾಯಕ್ ಹೆಗ್ಡೆ ಇವ್ರನ್ನ ಭೇಟಿಯಾಗೋಣ. ಇವರು ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ, ಕಾಸರಗೋಡು, ಕೇರಳ. ಇದು CPCRI ಇದೇನಿದೆ ಕೇಂದ್ರ ಸರ್ಕಾರದ ICRನ ಅಡಿಯಲ್ಲಿ ಬರುವಂಥ ಸಂಶೋಧನಾ ಸಂಸ್ಥೆ. ಇವರದ್ದು ತೆಂಗು, ಅಡಿಕೆ ಮತ್ತು ಕೋಕೋ ಪ್ರಮುಖವಾದ ಬೆಳೆಗಳು. ಇವರು ಸಂಶೋಧನೆ ನಡೆಸುವಂಥದ್ದು. ಅದು ಒಂಥರ ಭಾರತದ ಮಟ್ಟಿಗೆ ಇವರು ಆ ಬೆಳೆಗಳ ಯಜಮಾನರು. ಅದು ಏನೇ ತಾಂತ್ರಿಕ ಮಾಹಿತಿ, ಅದು ಗೊಬ್ಬರದ್ದಿರ್ಬೋದು, ರೋಗದ್ದಿರ್ಬೋದು, ಕೀಟದಿರ್ಬೋದು, ಬೆಳೆ ನಿರ್ವಹಣೆ ಇರ್ಬೋದು, ಸಂಸ್ಕರಣೆ ಇರ್ಬೋದು, ಈ ಥರದ್ದು ಏನೇ ಬಂದರೂ ಕೂಡ ಇವರು ಒಂದಲ್ಲ ಒಂದು ಹಂತದಲ್ಲಿ ಇದನ್ನು ಇವರು ಮತ್ತು ಇವರ ಅಂಗಸಂಸ್ಥೆಗಳ ಮುಖಾಂತರ ಸಾಕಷ್ಟು ಸಂಶೋಧನೆಯನ್ನು ಮಾಡ್ತಾರೆ. ಅಥವಾ ಏನೋ ಹೊಸ ಸಮಸ್ಯೆ ಬಂದರೂ ಕೂಡ ನಾವು ಅಪ್ರೋಚ್ ಆಗೋದು ಇವರನ್ನೇ ಆಗಬೇಕು. ಮತ್ತು ಇವರು ನಮ್ಮಲ್ಲಿ ಕೂಡ ಇವ್ರದ್ದು, ಏಕೆಂದರೆ ಇವರದ್ದೆಲ್ಲ ವಿಶಾಲ ವ್ಯಾಪ್ತಿ ಇರುತ್ತೆ. ಅವ್ರು ಕೇರಳದಲ್ಲಿ ಮುಖ್ಯ ಕಾರ್ಯಾಲಯ ಇದ್ದರೂ ಕೂಡ ಕರ್ನಾಟಕಕ್ಕೆ ಕೂಡ ಸೇವೆ ಕೊಡ್ತಾರೆ. ಈಗ ನಾವು ಅದರಲ್ಲಿ ಇರುವಂಥ ಕನ್ನಡದ ವಿಜ್ಞಾನಿಗಳನ್ನೇ ಕರ್ಕೊಂಬಂದು ನಾವು ನಿಮಗೆ ಸರಳವಾದ ಭಾಷೆಯಲ್ಲಿ ಅರ್ಥ ಆಗಲಿ ಹೇಳೋ ದೃಷ್ಟಿಯಿಂದ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ, ತಮಗೆ ಗೊತ್ತು. ಬನ್ನಿ, ಈಗ ಡಾಕ್ಟರ್ ವಿನಾಯಕ್ ಹೆಗ್ಡೆ ಅವರನ್ನ ಭೇಟಿಯಾಗಿ ಕೋಕೋ ಬೆಳೆಯಲ್ಲಿ ಇರುವಂತಹ ರೋಗಗಳ ಬಗ್ಗೆ ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಶ್ರಮಜೀವಿ TVಯ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಮತ್ತೆ ಸ್ವಾಗತ. ನಮಗೆ ಈಗಾಗಲೇ ನೀವು ಸಾಕಷ್ಟು ಅಡಿಕೆ ಮತ್ತು ತೆಂಗಿನ ಬೆಳೆಗಳ ಬಗ್ಗೆ, ಬೆಳೆಯ ರೋಗಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಿಂದಿನ ಕಂತುಗಳಲ್ಲಿ ಕೊಟ್ಟಿದ್ದೀರಿ. ಈಗ ಕೋಕೋ ಬೆಳೆ, ನಾನು ನಮ್ಮ ಪ್ರಸ್ತಾವನೆಯಲ್ಲಿ ನಾನು ಹೇಳಿದಾಗೇ ನಾವೇ ಇದ್ದು ಈ ಮಲೆನಾಡಿನ ಆಚೆ ಅಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ತೆಂಗು ಮತ್ತು ಅಡಿಕೆ ತೋಟಗಳು ನಮ್ಮ ಕರ್ನಾಟಕದಲ್ಲಿ ಭಾಳ ಪ್ರಮಾಣಕ್ಕಿದೆ. ಸುಮಾರು ಒಂದು 24 ಲಕ್ಷ ಎಕರೆಗಳಷ್ಟು ಪ್ರಮಾಣಕ್ಕಿದೆ. ಅದರಲ್ಲಿ ವಿಶೇಷವಾಗಿ ಈ ದಾವಣಗೆರೆಯಿಂದ ಹಿಡಿದು ಚಾಮರಾಜನಗರದವರೆಗಿನ ಈ ಬಯಲು ನಾಡಿನ ಪ್ರದೇಶ ಏನಿದೆ ದಕ್ಷಿಣ ಕರ್ನಾಟಕದ್ದು, ಇಲ್ಲಿ ತೆಂಗು ಮತ್ತು ಅಡಿಕೆ ತೋಟಗಳು ಖಾಲಿ ಇದೆ. ಇಲ್ಲಿ ಮಿಶ್ರ ಬೆಳೆ, ನಮ್ಮ ಮಲೆನಾಡಲ್ಲಿ ಇದ್ದಂಗೆ ಮಿಶ್ರ ಬೆಳೆಗಳಿಲ್ಲ. ಅದಕ್ಕೆ ನಾವೇ ಈ ವರ್ಷ ನಾವು ನಮ್ಮ ವಾಹಿನಿ ಪ್ರಾರಂಭ ಆದಾಗಿಂದ ಒತ್ತು ಕೊಟ್ಟು ಇದು ಮಲೆನಾಡು ಬೆಳೆ, ಕೋಕೋ, ಕಾಳುಮೆಣಸು ಮತ್ತು ಜಾಯ್ಕಾಯಿ ಅಂತೂ ಮಲೆನಾಡಿನ ಬೆಳೆಗಳಲ್ಲ. ಓಕೆ, ಮಲೆನಾಡಲ್ಲೇ ಮುಂಚಿಂದ ಇದೆ, ಬರುತ್ತೆ. ಆದರೆ ನಿಮ್ಮಲ್ಲಿ ಕೂಡ ಬೆಳಿಬೋದು. ನೀರಾವರಿ ಒಂದಿದೆ ಅಂತಾದರೆ, ನೀವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀರಿ ಅಂತಾದರೆ ಇದೆಲ್ಲ ಬೆಳಿಬೋದು. ಸಾಕಷ್ಟು ಒಳ್ಳೆಯ ಉತ್ಪನ್ನ ಬರುತ್ತೆ. ಅದರಲ್ಲೂ ವಿಶೇಷವಾಗಿ ಕೋಕೋ ಅಂತೂ ಆಂಧ್ರ ಪ್ರದೇಶದಲ್ಲಿ ಭಾರಿ ಪ್ರಮಾಣಕ್ಕೆ ಬೆಳೆಸಿ 1 ಎಕರೆ ತೆಂಗಿನ ತೋಟದಲ್ಲಿ 2 ರಿಂದ 3 ಲಕ್ಷ ರೂಪಾಯಿ ಆದಾಯವನ್ನು ತೆಗಿತಾ ಇದ್ದಾರೆ. ಹಾಗಾಗಿ ನಾವು ಕೋಕೋವನ್ನು, ಅದು ಮೂಲತಃ ನಿಮ್ಮ ಬೆಳೆ, ಅದನ್ನು ನಮ್ಮ ಬೆಳೆಯನ್ನಾಗಿಸ್ಕೊಂಡು ನಾವು ರೈತರಿಗೆ ಸಾಕಷ್ಟು ಪರಿಚಯ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಅವರಿಗೆ ಕಾಲಕ್ಕೆ ಪೂರೈಸೋದು ನಮ್ಮ ಕರ್ತವ್ಯ. ಹಾಗಾಗಿ ನಾವು ಇವತ್ತು ಕೋಕೋ ಬೆಳೆ ಬಗ್ಗೆ, ಕೋಕೋ ರೋಗಗಳ ಬಗ್ಗೆ ತಮ್ಮ ಹತ್ರ ತಿಳ್ಕೊಳ್ಳೋಣ ಅಂಥೇಳಿ ನಾವು ಅಂದ್ಕೊಂಡ್ವಿ. ಸರ್, ಈಗ ಕೋಕೋ ಬಗ್ಗೆ ನೀವು ನಿಮ್ಮ ಸಂಶೋಧನಾ ಸಂಸ್ಥೆಯಿಂದ ಏನೆಲ್ಲ ಸಂಶೋಧನೆ ನಡೀತದೆ, ಏನೆಲ್ಲ ರಿಸರ್ಚ್ ಮಾಡ್ತಾ ಇದ್ದೀರಿ CPCRIದಲ್ಲಿ? ಒಂದು ಜನರಲ್ ಆಗಿ ಸಂಕ್ಷಿಪ್ತವಾಗಿ ನೋಡಿ. ಈ ಕೋಕೋ ಇದು ನಮ್ಮ ಭಾರತ ದೇಶದ ಬೆಳೆ ಆಗಿರಲಿಲ್ಲ. ಹೌದು. ಇದು ಆಫ್ರಿಕನ್ ಮತ್ತು ಬ್ರೆಜಿಲಿಯನ್
ಆಮೇಲೆ ಆಫ್ರಿಕಾಗೆ ಬಂದು ಆಮೇಲೆ ಇಂಡಿಯಾದಲ್ಲಿ ಸುಮಾರು 60s 70s CPCR ಇಂದ ಅದನ್ನ ತರಿಸ್ಕೊಂಡು ಅರೇಕಾ ನಟ್ ಈ ನಮ್ಮ ಅಡಿಕೆಯಲ್ಲಿ ತಂದವ್ರು ನೀವೇ? CPCR ಇಂಟ್ರೊಡ್ಯೂಸ್ ಮಾಡೋದು. ಇಂಟ್ರೊಡ್ಯೂಸ್ ಕೋಕೋ ಬೆಳೆ ಹುಳ ಬಿಟ್ಟವ್ರು ನೀವೇ? ಕೋಕೋ ಬೆಳೆಯನ್ನು ತಂದವರು ಅದ್ರ ಬೆಳೆ ತಂದ್ರೆ ಅದ್ಮೇಲೆ ಬಂದೇ ಬರುತ್ತೆ. ಒಂದೊಮ್ಮೆ ಬೆಳೆಯನ್ನು ನಾವು ಕಲ್ಟಿವೇಟ್ ಮಾಡಿದ್ರೆ ಕೋಕೋ ಬೆಳೆ ಹೇಳುವಂತದನ್ನ ಜನರ ತಲೆಯಲ್ಲಿ ಅದು ಬಂದಿದೆ, ಅದು ಆವಾಗಲೇ ಬಂದಿದೆ. ಈಗೆಲ್ಲ ಒಮ್ಮೆ ಮತ್ತೆ ಜನರು ಇದು ಮಾಡಿ ಮತ್ತೆ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಒಮ್ಮೆ ತಂದಾಗ ಅದರಿಂದ ಕಲ್ಟಿವೇಶನ್ ಪ್ರಾಕ್ಟೀಸ್ ಅರಿವಿಲ್ಲದೆ ಅದನ್ನ ಮಾಡ್ತಾ ಇದ್ರು. ಹಾಗೆ ವ್ಯತ್ಯಾಸ ಆಗಿ ಮತ್ತೆ ಅದನ್ನ ಕಡಿದು ಮತ್ತೆ ಮರ ಆಗೋಯ್ತು, ಅದು ಮರ ಆಗಿ ಬಿಟ್ಬಿಟ್ರು. ಹಾಗಾಗಿ ಎಲ್ಲ ಪ್ರಾಬ್ಲಮ್ ಆಯಿತು. ಹಾಗಾಗಿ ಅದನ್ನು ಕಟ್ ಮಾಡಿ, ಯಾಕೆಂತಂದರೆ ಅವರಿಗೆ ಇನ್ನೂ ಅದರಿಂದ ಯಾವುದೇ ಹೊಸ ಬೆಳೆಗಳು ಬಂದಾಗ ಅದನ್ನು ಕಂಪ್ಲೀಟ್ ಅದರಿಂದ ಒಂದು ಮಾಹಿತಿ ಇಲ್ಲದೆ ಹೋದರೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಈಗ ಅದನ್ನು ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲಿಗೆ ಗೊತ್ತಾಗಿದೆ ಈಗ ಅದನ್ನು ಹೇಗೆ ಮೇಂಟೈನ್ ಮಾಡ್ಬೋದು, ಹೇಗೆ ಅದರಿಂದ ಆದಾಯ ಮಾಡ್ಕೋಬೋದು ಅಂತೇಳಿ ಭಾಳ ಜನ ರೈತರು ಬಂದಿದ್ದಾರೆ. ಮತ್ತೊಂದು ಇದೊಂದು ನಿಮಗೆ ಗೊತ್ತಿದೆ, ಚಾಕ್ಲೇಟ್ ಟ್ರೀ. ಇದಕ್ಕೆ ಡಿಮಾಂಡ್ ಬೇಕಾದಷ್ಟಿದೆ. ಹೌದು, ಈಗ ನಿಮಗೆ ಗೊತ್ತು ಚಾಕ್ಲೇಟಿಗೆ ಡಿಮಾಂಡ್ ಕಡಿಮೆ ಆಗೋದಿಲ್ಲ. ಅದು ಕ್ಯಾಂಪ್ಕೋ ಬಂದಾಗ ಹೇಳ್ತಾ ಇದ್ರು, ವರ್ಷಕ್ಕೆ 17% ಡಿಮಾಂಡ್ ಹೆಚ್ಚಾಗ್ತಿದೆ ಇದಕ್ಕೆ. ಅದಕ್ಕೆ ನಾವು ಕೂಡ CPCR ಕೂಡ ಅದಕ್ಕೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಎಲ್ಲ ವೆರೈಟಿಗಳನ್ನು ಡೆವಲಪ್ ಮಾಡೋದಾಗಲಿ ಅಥವಾ ಅದರಿಂದ ನಮ್ಮಲ್ಲಿ ಈ ರೋಗ ಮತ್ತು ಕೀಟಗಳಿಗೆ ಆದಷ್ಟು ಯಾವ ರೀತಿಯ ಕಂಟ್ರೋಲ್ ಮಾಡ್ಬೋದು, ಯಾವ ರೀತಿಯಲ್ಲಿ ಎಸ್ಪೆಷಲಿ ನಾವು ಅದಕ್ಕೆ ಕೋಕೋ ಮತ್ತು ಇದಕ್ಕೆ ಬಯೋಲಾಜಿಕಲ್ ವೇ. ಯಾಕೆಂತಂದರೆ ಇದೊಂದು ಚಾಕ್ಲೇಟ್ ಕ್ರಾಪ್, ಫುಡ್ ಕ್ರಾಪ್. ನಾವು ಪೆಸ್ಟಿಸೈಡ್ ಆದಷ್ಟು ರೆಸಿಡ್ಯೂ ಕಡಿಮೆ ಆಗಬೇಕು, ಬೀನ್ಸಲ್ಲೆಲ್ಲ ಹೋಗಬಾರ್ದು. ಆ ದೃಷ್ಟಿಯಲ್ಲಿ ಹೆಚ್ಚಿಗೆ ಒತ್ತು ಕೊಡೋದು, ಇಂಟಿಗ್ರೇಟೆಡ್ ಬಯೋ ಸಪರೇಷನ್ ಆ ಟೈಪ್ ಆಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಅದನ್ನು ಉಪಯೋಗಿಸೋದು. ಇಲ್ಲ ಅಂತಂದರೆ ಮಾತ್ರ ಕೆಮಿಕಲ್ ಆದಷ್ಟು ಗ್ರೀನ್ ಲೆವೆಲ್ ಕೆಮಿಕಲ್ಸ್ ಅನ್ನು ಕೋಕೋಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ರಿಸರ್ಚ್ ನಿಮ್ಮ ಸಂಶೋಧನಾ ಕೇಂದ್ರ ಮಾತ್ರ ನಮ್ಮಲ್ಲಿ ಆಗುತ್ತದೆ. ಕೆಲವೊಂದು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಸ್ವಲ್ಪ ಮಾಡಿದ್ದಾರೆ ಆ ರೀತಿ ರೀಜನಲ್ ಇದ್ದಲ್ಲಿ. ಎರಡು ಹೆಚ್ಚಾಗಿ ನಿಮ್ಮ ಬ್ರಾಂಚ್ಗಳಿಂದ ನಮ್ಮಲ್ಲಿ ಇದನ್ನು ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಜನಪ್ಲಾಸಮ್ ಬ್ರೀಡಿಂಗ್ ತಳಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅಂತೇಳಿ ಅಲ್ಲಿಂದ ತರಿಸ್ಕೊಂಡು ಇದು ಮಾಡುವಂತಹ ಒಂದು ತಳಿ ಅಭಿವೃದ್ಧಿ ಕೂಡ ಇದರಲ್ಲಿ ನೀವು ಹೈಬ್ರಿಡ್ಸ್ ಮತ್ತೆ ತಳಿಗಳು ಎಲ್ಲ ಮಾಡಿದ್ದಾರೆ, ಬಹಳಷ್ಟು ಮಾಡಿದ್ದಾರೆ. ಈಗ ನೇತ್ರ ಸಂಚೂರ ಅಂತೇಳಿ ಲಾಸ್ಟ್ ನಮ್ಮ ಇನ್ಸ್ಟಿಟ್ಯೂಟಿನ ಸೆಂಟನರಿ ಸೆಲಿಬ್ರೇಷನ್ ಶತಮಾನೋತ್ಸವ ಆದಾಗ ಕೂಡ ಒಂದು ವೆರೈಟಿಯನ್ನು ಕೋಕೋದಲ್ಲಿ ಮಾಡಿದ್ದಾರೆ. ಹಾಗಾಗಿ ಈಗ ಕೋಕೋದಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲೆಲ್ಲಿ ಯಾವ ರೀತಿಯ ಪ್ರಮೋಷನ್ ಆಗಬೇಕು ಅದನ್ನು ರೈತರಿಗೆ ಆ ರೀತಿಯಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಕೋಕೋವನ್ನು ಬೆಳಲಿಕ್ಕೆ. ಕೋಕೋ ಆದಷ್ಟು ಒಟ್ಟಾರೆ ಭಾರತದ ಮಟ್ಟಿಗೆ ಕೋಕೋದ ಯಜಮಾನರು ನೀವು. ಕೋಕೋ ಬಗ್ಗೆ ಏನೇ ಜ್ಞಾನ ಕೊಡಬೇಕು ನಿಮ್ಮ ಸಂಸ್ಥೆಯಿಂದ ಮಾಡ್ತಾ ಇದ್ದಾರೆ. ಸರ್, ಈಗ ನಾವು ನಮ್ಮ ಈ ಕಂತಿನಲ್ಲಿ ನೀವು ರೋಗಶಾಸ್ತ್ರಜ್ಞರಿರೋದಕ್ಕೆ ನಾವು ಅದನ್ನೇ ಮಾತಾಡೋಣ. ಕೋಕೋದಲ್ಲಿ ಪ್ರಮುಖವಾದ ರೋಗಗಳು ಯಾವುದು? ಇದು ನಾವು ಮೇಲ್ನೋಟಕ್ಕೆ ನೋಡುವಾಗ ಇದೊಂಥರ ಗಟ್ಟಿ ಜಾತಿ, ಇದಕ್ಕೆ ಅಂತ ಹೇಳುವಂಥ ರೋಗ ಏನೂ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ವಾಣಿಜ್ಯಿಕವಾಗಿ ನಷ್ಟ ಮಾಡುವಂಥ ರೋಗಗಳು ಯಾವುದು? ರೋಗಗಳನ್ನು ನಾವು ತೆಗೆದುಕೊಂಡ್ರೆ ಕೋಕೋ ಬೆಳೆಯಲ್ಲಿ ಭಾಳಷ್ಟು ಈ ಆಫ್ರಿಕನ್ ಕಂಟ್ರೀಸಲ್ಲಾಗಲಿ ಅಮೆಜಾನದಲ್ಲಿ ಅಲ್ಲೂ ಕೂಡ ಅಲ್ಲಿ ಬಹಳಷ್ಟು ರೋಗಗಳಿದ್ದಾವೆ, ಬಹಳ ಇದ್ದಾವೆ ಕಂಪೇರ್ ಟು ನಮ್ಮಲ್ಲಿ. ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಿ ನಮ್ಮಲ್ಲಿ ಅಷ್ಟೊಂದು ರೋಗಗಳಿಲ್ಲ, ಅಲ್ಲಿರುವಷ್ಟು ರೋಗ ಇಲ್ಲ, ಬಂದಿಲ್ವೋ ಅಥವಾ ನಮ್ಮಲ್ಲಿ ಅಷ್ಟೊಂದು ಕಲ್ಟಿವೇಶನ್ ಇನ್ನೂ ಆಗಿಲ್ಲ ಅಲ್ಲಿ ಅಷ್ಟು ರೋಗಗಳು ನಮ್ಮಲ್ಲಿಲ್ಲ. ಆದರೆ ರೋಗಗಳಿದ್ದಾವೆ, ಅದನ್ನು ಹತೋಟಿಯನ್ನು ಮಾಡ್ಕೋಬೋದು ಈಸಿಯಾಗಿ. ಪ್ರಮುಖ ರೋಗಗಳಲ್ಲಿ ಒಂದು ಅಂದರೆ ಕಪ್ಪು ಕಾಯಿ ರೋಗ ಅಥವಾ ಬ್ಲ್ಯಾಕ್ ಪಾಡ್ ಡಿಸೀಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಕಪ್ಪು ಕಾಯಿ ರೋಗ, ಬ್ಲ್ಯಾಕ್ ಪಾಡ್ ರಾಟ್ ಅಂತ ಹೇಳ್ತಾರೆ. ಅದಕ್ಕೆ ಕಾಯಿ ಕೊಳೆ ಅಂತ ಹೇಳ್ಬೋದು. ಅದು ಕಂಪ್ಲೀಟ್ ಕಪ್ಪಾಗ್ಬಿಡ್ತದೆ. ರೈತರಿಗೆ ಗೊತ್ತಿದೆ, ಬಹಳ ಜನ ಕೋಕೋ ಬೆಳೆ ಮಲೆನಾಡಲ್ಲಿ ಎಲ್ಲ ಕಾಯಿಗಳು ಕಪ್ಪಾಗ್ಬಿಡ್ತವೆ. ಆಮೇಲೆ ಕಪ್ಪಾಗ್ಬಿಡ್ತದೆ. ಅದು ಆಮೇಲೆ ಇದಾಗ್ತಾ ಇರ್ತದೆ, ಒಳಗಡೆ ಬೀನ್ಸ್ ಕೂಡ ಕಂಪ್ಲೀಟ್ ಇದಾಗುತ್ತೆ, ಕೊಳ್ತೋಗ್ತದೆ. ಸೊ ಅದಕ್ಕಾಗಿ ಅದು ಒಂದು ಮೇಜರ್ ರೋಗ, ಕಾಯಿ ಕೊಳೆ ರೋಗ ಅಂತೇಳಿ. ಅದೇ ರೀತಿಯ ಕಪ್ಪು ಕೊಳೆದಂತೂ ಮತ್ತೊಂದು ಚಾರ್ಕೋಲ್ ಪಾಡ್ ರಾಟ್ ಅಂತೇಳಿ, ಅದು ಕೂಡ ಮತ್ತೊಂದು ಫಂಗಸ್ ಇಂದ ಬರ್ಬೋದು. ಅದು ಈ ನಮ್ಮಲ್ಲಿ ಈ ಹಾಯಿ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಅಷ್ಟೊಂದಿಲ್ಲ. ಈ ನೀವು ಹೇಳಿದಾಗೆ ಆಂಧ್ರ ಎಲ್ಲ ಈಗ ಹೇಳ್ತಾ ಇದ್ರಿ, ಎಲ್ಲ ಕಡೆ ಒಣ ಪ್ರದೇಶಗಳಲ್ಲಿ ಆ ಚಾರ್ಕೋಲ್ ಪಾಡ್ ರಾಟ್ ಹೇಳೋದು ಜಾಸ್ತಿ. ಅಲ್ಲಿ ಈ ಕಪ್ಪು ಕಾಯಿ ಕೊಳೆ ರೋಗ ಕಡಿಮೆ. ನಿರ್ದಿಷ್ಟ ಲಕ್ಷಣಕ್ಕೆ ಅದು ಎರಡು ರೋಗಗಳು ಮೇಜರ್ ಇದ್ದಾವೆ. ಆಮೇಲೆ ಒಂದು ಈ ಡೈಬ್ಯಾಕ್ ಅಂತೇಳಿ, ತುದಿಯಿಂದ ಒಣಗಿ ಒಂದೊಂದು ಬ್ರಾಂಚ್ ಆಗಿ ಸಾಯಿಸ್ಬಿಡ್ತದೆ ಕಂಪ್ಲೀಟ್. ಆಮೇಲೆ ಹೋಲ್ ಮರ ಕೂಡ ಅದು ಕೂಡ ಶಿಲೀಂಧ್ರ ರೋಗನ, ಅದು ಲ್ಯಾಸಿಡಿಪ್ಲೋಡಿಯಾ ಅದರಿಂದ ಬರ್ತದೆ. ಆಮೇಲೆ ಮತ್ತೊಂದು ಸ್ಟೆಮ್ ಕ್ಯಾಂಕರ್ ಅಂತೇಳಿ,
ಓಕೆ. ಸ್ಟೆಮ್ನ ಮೇಲೆ ಒಂದು ರೀತಿ ಕ್ಯಾಂಕರ್ ಟೈಪ್ ಗ್ರೋತ್ ಬರ್ತದೆ, ಗೆಡ್ಡೆ ಟೈಪ್ ಇದ್ರ ಗ್ರೋತ್ ಕಾಣ್ತದೆ, ನಿಮ್ಗೆ ಗ್ರೋತ್ ಕಪ್ಪಾಗ್ತದೆ. ಆಮೇಲೆ ಅದನ್ನ ನೀವು ಕೆರೆಸ್ ನೋಡಿದ್ರೆ ಕಂಪ್ಲೀಟ್ ಒಳಗಡೆ ಎಲ್ಲ ಬ್ಲ್ಯಾಕ್ ಆಗಿರ್ತದೆ. ಓಕೆ. ಸೊ ಅದು ಬ್ಲ್ಯಾಕ್ ಆಗಿದ್ದು ನೀವು ಮೇಲ್ಗಡೆ ತೋಟಗಳ್ತಾರೆ, ಒಳಗಡೆ ಎಲ್ಲ ಫ್ಲೋಯಮ್ ಮತ್ತು ಜೈಲಮ್ ಟಿಶ್ಯೂಸ್ ಎಲ್ಲ ಬ್ಲ್ಯಾಕ್ ಮಾಡ್ತಾ ಹೋಗ್ತದೆ. ಟೋಟಲ್ ರೂಟ್ಸ್ ಎಲ್ಲ ಡ್ಯಾಮೇಜ್ ಮಾಡ್ತದೆ. ಅದನ್ನು ಮಾಡಿ ಕಂಪ್ಲೀಟ್ ವಿಲ್ಟ್ ಆಗ್ತದೆ. ನಿಮಗೆ ಇದು ಹಳದಿ ಆಗ್ತಾ ಇದೆ, ಯಾಕೋ ಇದು ಒಣಗ್ತಾ ಇದೆ ನನ್ನ ಗಿಡ ಅಂತ ಕಾಣ್ಬೋದು. ಅದನ್ನು ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಅದರ ಒಳಗಡೆ ಸ್ಟೆಮ್ನ ಮೇಲೆ ಇದು ಗ್ರೋತ್ ಆಗುತ್ತೆ, ಕ್ಯಾಂಕರ್ ಆಗಿ ಅದು ಪ್ರಾಬ್ಲಮ್ ಮಾಡ್ತಾ ಇರ್ತದೆ, ಗಿಡ ಸಾಯಿಸ್ತದೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಈಗ ನಾವು ಮೊದಲೇ ಕಾಯಿ ಕೊಳೆ ರೋಗಕ್ಕೆ ಬರೋಣ. ಬ್ಲ್ಯಾಕ್ ಪಾಡ್ ರಾಟ್ ಅದು ಯಾವ ಶಿಲಿಂದ ಬರುತ್ತೆ, ಹೇಗೆ ಬರುತ್ತೆ, ಏನು ಲಕ್ಷಣ? ಈ ಕಪ್ಪು ಕಾಯಿ ಕೊಳೆ ರೋಗ ಇನ್ನು ಕೋಕೋದಲ್ಲಿ ಇದು ಫೈಟಾಪ್ತರಾ ಡಿಸೀಸ್. ಸೇಮ್ ಆಗಿ ನಮ್ಮ ಅಡಿಕೆಗೆ, ತೆಂಗು, ಇದು ಮೆಣಸು ಎಲ್ಲಗ ಫೈಟಾಪ್ತರಾ ಪ್ರಾಬ್ಲಮ್ ಇದೆ. ಕೋಕೋಕ್ಕೂ ಕೂಡ ಇದು ಕೂಡ ಪ್ರಾಬ್ಲಮ್ ಇದೆ. ಇದು ನಮ್ಮಲ್ಲಿ ಒಂದಲ್ಲ ಎಲ್ಲ ಕಡೆ ಇದೆ. ಇದು ಫೈಟಾಪ್ತರಾ ಬ್ಲ್ಯಾಕ್ ಪಾಡ್ ರಾಟ್ ಅಂದರೆ ಫೈಟಾಪ್ತರಾ ಪಾಮಿವೋರಾ ಅಂತೇಳಿ ನಮ್ಮಲ್ಲಿ ಬರುವಂಥ ಸ್ಪೀಸೀಸು. ಇದು ತೆಂಗಿನಲ್ಲಿ ಹೇಗೆ ಬರ್ತದೋ ಅದೇ ಒಂದು ಅಂದ್ರೆ ಬಹುಶಃ ನಾವು ಈಗ ತೆಂಗು, ಅಡಿಕೆ, ಕೋಕೋ ಕಡೆ ಹಾಕಿದಾಗ ಅದು ಜಾಸ್ತಿ ಎಲ್ಲದಕ್ಕೂ ಬರ್ತದೆ. ತೆಂಗಲ್ಲೂ ಮಾಡ್ಬೋದು, ಅದು ಅದೇ ಶಿಲೀಂಧ್ರ ಕೋಕೋಕ್ಕೂ ಅಟ್ಯಾಕ್ ಮಾಡ್ಬೋದು, ಮಾಡೋದಿಲ್ಲ ಅಂತ ಶಿಲೀಂಧ್ರ ಅಂತೂ ಇದೆ. ಸೊ ಅದು ತೆಂಗಿನಲ್ಲಿ ಮೇನ್ಲಿ ಹೈ ರೈನ್ಫಾಲ್ ಆಗಿರೋ ಜಾಗದಲ್ಲಿ ಈ ಫಂಗಸ್ಸು ನಾನು ಇದ್ರೊಳಗೆ ಹೇಳಿದಾಗೆ ಕಾಯಿಗಳ ಮೇಲೆ ಸ್ಟಾರ್ಟ್ ಆಗಿ ಒಂದು ಸ್ಪಾಟ್ ಬರ್ತದೆ, ಚುಕ್ಕೆ ತರ ಬರ್ತದೆ. ಅದನ್ನ ಆಕ್ಚುಲಿ ನೀವು ಹೇಳಿದಾಗೆ ಮಣ್ಣಿನಲ್ಲಿ ಇರತಕ್ಕಂಥದ್ದು ಫಸ್ಟಿಗೆ ಮಣ್ಣಿಗೆ ತಾಗಿರತಕ್ಕಂಥ ಪಾಡಲ್ಲಿ ಜಾಸ್ತಿ ಕಾಣ್ಬೋದು ಸಡನ್ ಆಗಿ. ಇಫ್ ನಿಮ್ಮ ತೋಟದಲ್ಲಿ ಈ ವರ್ಷ ಎಲ್ಲೂ ಬಂದಿಲ್ಲ, ಇದು ಹೊಸ ತೋಟ, ನಮ್ಮಲ್ಲಿ ಇನ್ನುವರೆಗೆ ಯಾವುದೂ ರೀತಿಯ ಬ್ಲ್ಯಾಕ್ ಪಾಡ್ ಬಂದಿಲ್ಲ, ಈಗ ಹೇಗೆ ಬಂತು ಬ್ಲ್ಯಾಕ್ ಪಾಡ್ ಅಂತ ಕೇಳ್ಬೋದು. ಎಲ್ಲಿಂದ ಬಂದಿದೆ, ಹೇಗೆ ಬಂದು ಕೆಲವು ಮಣ್ಣಿನಲ್ಲಿ ಇರತಕ್ಕಂಥದ್ದು ಸ್ಪ್ಲಾಶ್ ಆಗಿ ನೀವು ನೋಡಬಹುದು ಅಂತದಲ್ಲಿ ಸ್ಟಾರ್ಟ್ ಆಗಿ ನೀರು ಸೀಡ್ದು ಒಂದು ಕೆಳಗಡೆ ಇರತಕ್ಕಂಥ ಮಣ್ಣಿನ ಎಲ್ಲ ಕಣ್ಣಲ್ಲಿ ಬರ್ತದೆ, ಅದರಲ್ಲಿ ಬಂದಿರ್ತದೆ. ಅಲ್ಲಿ ಒಂದು ಸ್ಟಾರ್ಟ್ ಶುರುವಾದ್ರೆ ಅದನ್ನ ಮತ್ತೆ ಅದ್ರ ಸಂಗಡ ಮತ್ತೊಂದು ಪಾಡ್ ಇದ್ರೆ ಅದಕ್ಕೆ ಹಬ್ತದೆ. ನೀವು ನೋಡ್ಬೋದು ಅದು ಸ್ಲೋಲಿ ಸ್ಪ್ರೆಡ್ ಆಗ್ತಾ ಇರ್ತದೆ. ಕಂಪ್ಲೀಟ್ ಎಲ್ಲ ಪಾಡ್ಗಳೆಲ್ಲ ಕಂಪ್ಲೀಟ್ ಬ್ಲ್ಯಾಕ್ ಆಗ್ತವೆ, ಕೊಳಿತದೆ. ಇದು ಕಂಪ್ಲೀಟ್ ಕೊಳತು ಆಮೇಲೆ ಒಳಗಡೆ ಬೀನ್ಸ್ ಎಲ್ಲ ಹೋಗ್ತದೆ. ಸೊ ಅದಕ್ಕೆ ಇದಕ್ಕೆ ಪ್ರಾಬ್ಲಮ್ ಅಂತಂದ್ರೆ ಇದನ್ನ ಬರದೋದಾಗಿ ನೋಡ್ಕೊಳ್ಬೇಕು ಆದಷ್ಟು. ಹೇಗೆ ನೋಡ್ಕೊಳ್ಳೋದು ಅಂತಂದ್ರೆ ಅದಕ್ಕೆ ಪ್ರಿವೆಂಟಿವ್ ಆಗಿ ನಾವು ಸ್ಪ್ರೇ ಮಾಡಬೇಕು. ಅಂದ್ರೆ ಈ ಮಳೆಗಾಲ ಪೂರ್ವದಲ್ಲಿ ಅಡಿಕೆಗೆ ಬೋರ್ಡೋ ಮಿಕ್ಸರ್ ನಾವು ಹೇಳ್ತೀವೋ ಹಾಗೆ ಇದಕ್ಕೂ ಕೂಡ ನೀವು ಬೋರ್ಡೋ ಮಿಕ್ಸರ್ ನೀವು ಪ್ರೂನಿಂಗ್ ಕರೆಕ್ಟ್ ಟೈಮಲ್ಲಿ ಪ್ರೂನಿಂಗ್ ಮಾಡ್ತೀರಲ್ಲ, ಪ್ರೂನಿಂಗ್ ಮಾಡಿ ಆಗಿ ಮತ್ತೆ ಪಾಡ್ ಬರೋ ಟೈಮಲ್ಲಿ ನೀವು ಅದಕ್ಕೆ ಮಳೆಗಾಲದ ಪೂರ್ವದಲ್ಲಿ ನೀವು ಅದಕ್ಕೆ ಬೋರ್ಡೋ ಮಿಕ್ಸರ್ನ ಸ್ಪ್ರೇ ಮಾಡಬೇಕು. ಕಂಪ್ಲೀಟ್ ಬೋರ್ಡೋ ಮಿಕ್ಸರ್ನ ಎಲ್ಲ ಒಂದ್ಸಲ ಸ್ಪ್ರೇ ಮಾಡಿ ಮತ್ತೆ 30 days ಪ್ರೊಬಬ್ಲಿ
ಇದಕ್ಕೆ ಮಾಡ್ಬೋದು. ನೀವು ಆರ್ಕಿಗಾದ್ರೆ ಕಷ್ಟ ಆಗುತ್ತೆ. ನಾವು ನಮ್ಮ ವೀಕ್ಷಕರು ಇದನ್ನು ಈ ಕಾರ್ಯಕ್ರಮ ಸ್ವತಂತ್ರವಾಗಿ ನೋಡುವವರ ಅನುಕೂಲಕ್ಕೆ ಹೇಳೋಣ. ಬೋರ್ಡೋ ದ್ರಾವಣ ಅಂದರೆ ವೀಕ್ಷಕರೇ 1 kg ಮೈಲು ತುತ್ತೆ ಕಾಪರ್ ಸಲ್ಫೇಟ್, ಆಮೇಲೆ 1 kg ಸುಣ್ಣ, ಇದೆರಡನ್ನು ಪ್ರತ್ಯೇಕವಾಗಿ ನೆನೆಸ್ಕೊಂಡು ಅದನ್ನು ಒಟ್ಟಿಗೆ ಸುರಿಯೋದು ಮತ್ತು ಆಗಾಗ ಕುಲುಕ್ತಾ ಇರಬೇಕು. ಇಲ್ಲಿ 1 kg ಸುಣ್ಣ ಹೇಳೋದು ಮಹತ್ವಲ್ಲ, ಅದು ನಾವು ನ್ಯೂಟ್ರಲ್ ಆಗಬೇಕು. ಅಂದರೆ ಬರೀ ನೀವು ಬೋರ್ಡೋ ಕಾಪರ್ ಸಲ್ಫೇಟನ್ನು ಏನು ಮಾಡಿದರೆ ಗಿಡ ಸುಡ್ತದೆ, ಅಂದರೆ ಅದಕ್ಕೆ ಟಾಕ್ಸಿಕ್ ಇಫೆಕ್ಟು, ಅದು ಆಗಬಾರ್ದು. ಅದನ್ನು ನ್ಯೂಟ್ರಲ್ ಮಾಡೋದಕ್ಕೆ ಸುಣ್ಣವನ್ನು ಸೇರಿಸಿ ಸುಣ್ಣದ ಇದನ್ನು. ಸೊ ಸಾಮಾನ್ಯವಾಗಿ 1 kg 1 kg ಬೇಕಾಗತ್ತೆ. ಅದು ಬೋರ್ಡೋ ದ್ರಾವಣ ಆಯಿತು. ಈ ಪೈಟೋಪ್ತರಾ ಫಂಗಸ್ಸಿಗೆ ಎಲ್ಲ ಶಿಲೀಂಧ್ರನಾಶಕವನ್ನು ಬೇರೆ ಬೇರೆ ಹಂತದಲ್ಲಿ ನಮ್ಮ ವಿಜ್ಞಾನಿಗಳು ಪ್ರಯೋಗ ಮಾಡಿದ್ದಾರೆ. ಅದು ಎಲ್ಲದರಲ್ಲೂಕ್ಕಿಂತ ಇದು ಬಹಳ ಹಳೇ, ಇದು 100 ವರ್ಷದ ಹಿಂದಿಂದ ಬಂದಿರುವಂಥ ಬೋರ್ಡೋ ಮಿಕ್ಸ್ಚರು. ಆದರೆ ಇವತ್ತಿಗೂ ಕೂಡ ಅದರಷ್ಟು ವಿಶೇಷವಾಗಿ ಪರಿಣಾಮಕಾರಿಯಾದಂಥ ಇನ್ನೊಂದು ಇಲ್ಲ. ಹಾಗಾಗಿ ನೀವು ಸರಿಯಾಗಿ ಅದನ್ನು ಸಿಂಪಡಣೆ ಮಾಡಿದರೆ ಈ ಪೈಟೋಪ್ತರದಿಂದ ಬರುವಂಥ ರೋಗಕ್ಕೆ ಬೋರ್ಡೋ ಮಿಕ್ಸ್ಚರ್ನ ಒಂದು ರಾಮಬಾಣ ಅಂತ ಹೇಳ್ಬೋದು. ಇನ್ನು ಭಾಳ ಜನ ಕೇಳ್ತಾರೆ ಇದಕ್ಕೆ ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಇಲ್ವಾ, ಹಿಂಗೆ ಕೊಟ್ಬಿಟ್ರೆ ಇಂಜೆಕ್ಷನ್ ಕೊಟ್ಟರೆ ಇಲ್ಲ, ಅದೆಲ್ಲ ಪ್ರಯೋಗ ಮಾಡಿ ನೋಡಿದ್ದಾರೆ. ಯಾವುದೂ ಕೂಡ ಬೋರ್ಡೋ ದ್ರಾವಣದಷ್ಟು ಪರಿಣಾಮಕಾರಿ ಇಲ್ಲ. ಹಾಗಾಗಿ ಬೋರ್ಡೋ ದ್ರಾವಣ ಇದು ನಾವೇನು ಮಾತಾಡಿದ್ವಿ ಇದು. ಸೊ ಈಗ ಸರ್ ನೀವು ಹೇಳೋದು ಪ್ರಿವೆಂಟಿವ್ ಆಗಿ ರೋಗ ಬರದಂಗೆ ಮಳೆಗಾಲದ ಪ್ರಾರಂಭದಲ್ಲೇ ಒಂದ್ಸರಿ ಸ್ಪ್ರೇ ಮಾಡಬೇಕು ಎಲ್ಲ ಪಾಟ್ಗಳಿಗೆ, ಇದಕ್ಕೆ ಮರಕ್ಕೆ, ಈವನ್ ಮರಕ್ಕೂ ಸ್ಪ್ರೇ ಮಾಡಿದ ತೊಂದರೆ ಇಲ್ಲ. ಯಾಕೆಂತಂದ್ರೆ ಪೈಟೋಪ್ತರಾ ಎಲ್ಲ ಇದಕ್ಕೆ ಬರ್ತದೆ, ಈವನ್ ಸ್ಟೆಮ್ಸ್ ಮೇಲೆ ಬಂದಿರ್ತದೆ. ಸೊ ಎಲ್ಲ ಒಮ್ಮೆ ಕಂಪ್ಲೀಟ್ ಹೊಡಿಬೇಕು. ಇನ್ನು ಅಡಿಕೆ ತೋಟದಲ್ಲಿ ಇದ್ರೆ ಹೇಗಿದ್ರು ಅದಕ್ಕೆ ಮಲೆನಾಡು ಭಾಗದಲ್ಲಿ ಸಿಂಪಡಣೆ ಮಾಡ್ತಾರೆ. ಯಾವಾಗ ಇದಕ್ಕೂ ಕೂಡ ಕೊಡ್ಕೋಬಹುದು. ಇದರಿಂದ ಪ್ರಿವೆಂಟಿವ್ ಮಾಡ್ಕೋಬಹುದು. ಆಮೇಲೆ ಸ್ಯಾನಿಟೇಷನ್, ಒಂದು ಗಿಡದಲ್ಲಿ ನಿಮಗೆ ಕಂಡಿದೆ ಅಂತಾದ್ರೆ ಇಮಿಡಿಯೇಟ್ಲಿ ಅದನ್ನ ರಿಮೂವ್ ಮಾಡಿ ಸ್ಪ್ರೇ ಮಾಡಿ. ಒಂದು ಪಾಟ್ ಇದ್ರಿ ಅದನ್ನ ನಿಗ್ಲೆಕ್ಟ್ ಮಾಡಿದ್ರೆ ಕೆಲವು ಸಲ ಕಂಪ್ಲೀಟ್ ಹರಡ್ತದೆ. ಆದಷ್ಟು ಅದರಿಂದ ಡೆಫಿನೆಟ್ಲಿ ಈಗ ನಾವು ಯಾವ್ದಾದ್ರು ಒಂದು ಹಣ್ಣಿನ ಗೊಂಚಲಲ್ಲಿ ಒಂದು ಹಣ್ಣು ತೆಗೆದು ಕೊಳ್ತಿದೆ ಅಂತ ಮನೆಯಲ್ಲಿ ಅದನ್ನ ನಾವು ತೆಗೆದಿರ್ತೀವಿ. ಹಾಗೆ ತೆಗೆದಿಟ್ಟರೆ ನಾವು ಅಟ್ಲೀಸ್ಟ್ ಉಳಿದಿದ್ದು ಕೊಳಿತಿದೆ ಅಂತ ಹೇಳಿ. ಹಾಗೆ ಅಲ್ಲಿದ್ದು ಅಕಸ್ಮಾತ್ ಬಂದುಬಿಟ್ಟಿದೆ, ಒಂದು ಗಿಡಕ್ಕೆ ಒಂದು ಬಾಡ್ ಬಂದಿದೆ, ಭಾಳ ಬಾಡಿದೆ, ಒಂದು ಬಾಡಲ್ ಬಂದಿದೆ ಅಂತಾಗ ಅದ ಇನಿಷಿಯಲ್ ಸ್ಟೇಜಲ್ಲಿ ಅದನ್ನ ಬೇಕಾದ್ರೆ ತೆಗೆದು ಉಳಿದಿದ್ದಕ್ಕೆ ಸ್ಪ್ರೇ ಮಾಡಿ ಇಟ್ಟರೆ ಕಡಿಮೆ ಮಾಡ್ಕೋಬಹುದು. ಹಾಗಾಗಿ ಮತ್ತೆ ಮಳೆಗಾಲದಲ್ಲಿ ಕೂಡ ಪರಿಸ್ಥಿತಿ ನೋಡ್ಕೊಂಡು ಇನ್ನೊಂದು ಸ್ಪ್ರೇ ಮಾಡಬಹುದು. ಇದು ಹೆಂಗಿದ್ರು ಇದು ಭಾರಿ ಮಳೆ ಬೀಳುವ ಪ್ರದೇಶದಲ್ಲಿ ಈ ಸಮಸ್ಯೆ, ಅಲ್ಲಿ ಹೆಂಗೂ ಅಡಿಕೆಗೆ ಕೊಳೆ ರೋಗಕ್ಕೆ ಸಿಂಪಡಣೆ ಮಾಡ್ತಾರೆ. ಅದನ್ನು ಇದಕ್ಕೂ ಕೂಡ ಮಾಡಬಹುದು. ಇಷ್ಟು ಮಾಡಿದ್ರೆ ಇದು ಬಹುಶಃ ಮಳೆ ಹೆಚ್ಚಾದಾಗ ಬಹುಶಃ ವಾಣಿಜ್ಯ ನಷ್ಟ ಕೊಡಬಹುದು. ಮಳೆ ಜಾಸ್ತಿ ಆದ ವರ್ಷ ಈ ಕೋಕೋದ್ದು ಕೊಯ್ಲು ಬರದೇನೆ ನಮ್ಮ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅವಧಿಯಲ್ಲೇ ಕೊಯ್ಲಾಗೋದು. ಆ ಟೈಮ್ನಲ್ಲೇ ಮಳೆನೂ ಬರುತ್ತೆ. ಆವಾಗ ಕಾಯಿ ಕೊಳೆತು ಹೋಗುವ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಇದನ್ನು ಬೋರ್ಡೋ ದ್ರಾವಣದಿಂದ ನಿಯಂತ್ರಣ ಮಾಡ್ಬೋದು. ಇನ್ನು ನೀವು ಒಣ ಬಯಲು ಪ್ರದೇಶದಲ್ಲಿ ಕೋಕೋ ಮಾಡಿದಾಗ ಇನ್ನೊಂದು ಚಾರ್ಕೋಲ್ ರಾಟ್ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಇದು ಲ್ಯಾಸಿಯೋ ಡಿಪ್ಲೋಡಿಯಾ ಅಂತೇಳಿ ನಾನು ಹೇಳಿದ್ನಲ್ಲ, ಡೈಬ್ಯಾಕ್ ಮಾಡುವಂಥ ಫಂಗಸ್ ಇಂದ ಬರ್ತದೆ ಇದು ಕೂಡ. ಅದಕ್ಕೆ ಇದಕ್ಕೆ ಹೆಕ್ಸಾಕೊನಸೋಲ್ ಇದು ಕೂಡ ಅದು ಕಾಯಿ ಕಪ್ಪಾಗ್ತದೆ. ಮಳೆ ಪ್ರದೇಶ ಅಲ್ಲ, ಅದು ಮಳೆ ಪ್ರದೇಶ ಅಲ್ಲ. ಇದನ್ನು ನೀವು ಮುಟ್ಟಿದ್ರೆ ಹುಡಿ ಆಗ್ಬಿಡ್ತದೆ. ಇದ್ರೊಳಗೆ ಹಾಗೆ ಹುಡಿ ಆಗೋದಿಲ್ಲ. ನೀವು ಪೈಟೋಪ್ತರಾದಿಂದ ಪೌಡರ್ ಬ್ಲ್ಯಾಕ್ ಪೌಡರ್ ಆಗ್ತದಲ್ಲ, ಅದರೊಳಗೆ ನೀವು ಮುಟ್ಟಿದ್ರೆ ಗೊತ್ತಾಗ್ತದೆ ಅದು ಹುಡಿ ಇಲ್ಲ. ನೀವು ಮತ್ತೊಂದು ಈ ಚಾರ್ಕೋಲ್ ಪೌಡರ್ ಅಂತ ನೀವು ನೋಡಿರ್ಬೇಕು, ಹೊರಗಡೆ ಇದು ಮಾಡಿದ್ರೆ ಅದು ಕಂಟಿ ಪೌಡರ್ ಆಗ್ಬಿಡ್ತದೆ. ಚಾರ್ಕೋಲ್ ಪೌಡರ್ ಅಂತ ಹೇಳ್ತಾರೆ. ಇಡ್ಲಿ ತರ ಪುಡಿ ಆಗ್ತದೆ. ಸೊ ಅದು ಇದಕ್ಕೆ ಇದು ಒಂದು ಫಂಗಸ್ ಇಂದ ಬರೋದು. ಮತ್ತೊಂದು ಫಂಗಸ್ ಪೈಟೋಪ್ತರಾ ಅಲ್ಲ, ಅದಕ್ಕೆ ಲ್ಯಾಸಿ ಡಿಪ್ಲೋಡಿಯಾ ಅಂತ ಹೇಳ್ತಾರೆ. ಸೊ ಆ ಫಂಗಸ್ ಇಂದ ಅದನ್ನ ನಾವು ಅದಕ್ಕೂ ಕೂಡ ಪ್ರಿವೆಂಟಿವ್ ಮಾಡ್ಕೋಬಹುದು. ಒನ್ ಈಸ್ ಫೈಟೋ ಸ್ಯಾನಿಟೇಷನ್. ಅದನ್ನ ಯಾವ ಸೀಸನ್ ಅಲ್ಲಿ ಬರುತ್ತೆ ಸಾಮಾನ್ಯವಾಗಿ? ಇದು ಮಳೆ ಮುಗಿದು ಸ್ವಲ್ಪ, ಅಂದ್ರೆ ಕೆಲವೊಮ್ಮೆ ಈ ಬೇಸಿಗೆಯಲ್ಲಿ ಈಗ ಹಾರ್ವೆಸ್ಟ್ ಮಾಡೋದು ಮೊದಲು ಇಲ್ಲೆಲ್ಲ ಸ್ವಲ್ಪ ಲೇಟ್ ಆಗ್ತದಲ್ಲ, ಆ ಟೈಮಲ್ಲಿ ಬರ್ತದೆ, ಬಂದಿರ್ತದೆ. ಆದ್ರೆ ತೀವ್ರತೆ ಇದರಷ್ಟು ಕಂಡು ಬಂದಿಲ್ಲ, ನಾನೇನು ನೋಡಿಲ್ಲ. ಇನ್ನು ಹೊಸ ಪ್ರದೇಶದಲ್ಲಿ ನೋಡ್ಬೇಕು ಅಷ್ಟೇ. ನನಗೆ ತಿಳಿದ ಮಟ್ಟಿಗೆ ಈ ಪ್ರದೇಶದಲ್ಲಿ ನೀವು ಹೇಳಿದಲ್ಲ, ಈಗ ಪ್ರದೇಶದಲ್ಲಿ ಮಾಡ್ತಾ ಇದ್ದೀವಿ ಅಂತೇಳಿ, ಇನ್ನು ಈ ಪ್ರದೇಶದಲ್ಲಿ ನೋಡ್ಬೇಕು. ಅಲ್ಲಿ ಬ್ಲ್ಯಾಕ್ ಪಾಡ್ ಏನ್ ಬರ್ತದೆ ಅಷ್ಟೊಂದು ತೀವ್ರತೆಯಲ್ಲಿ ಈ ಚಾರ್ಕೋಲ್ ಪಾಡ್ ರೋಟ್ ಬರೋದಿಲ್ಲ. ಅಲ್ಲಲ್ಲಿ ಒಮ್ಮೊಮ್ಮೆ ಕಾಣಿಸ್ತದೆ ಅಷ್ಟೇ. ಈ ಬ್ಲ್ಯಾಕ್ ಪಾಡ್ ರೋಟ್ ಅಂದ್ರೆ ಬಹಳ ಕಾಣ್ತದೆ, ನಮಗೆ ಕೊಳೆ ರೋಗ ಬರೋದು ಬಹಳ ಕೋಕದಲ್ಲಿ ಕಾಣ್ತದೆ. ಮುಗ್ಗು ವಾತಾವರಣದಲ್ಲಿ ಹ್ಯೂಮಿಡಿಟಿ ಇರ್ತದೆ, ಇರ್ತದೆ. ಈ ಚಾರ್ಕೋಲ್ ರೋಟ್ ಓಪನ್ ಒಣ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಆಗಿರೋದು, ಅಷ್ಟೊಂದಿಲ್ಲ. ಬಟ್ ನಿಯಂತ್ರಣಕ್ಕೆ ಇದಕ್ಕೆ ನಿಯಂತ್ರಣ ಅಂತಂದ್ರೆ ಅದೇ ನೀವು ಈ 0.2% ಹೆಕ್ಸಾಕೊನಸೋಲ್ 2 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಅದನ್ನ ಸ್ಪ್ರೇ ಮಾಡೋದು. ಆಮೇಲೆ ಇಮಿಡಿಯೇಟ್ 1 or 2 ಇದರೊಳಗೆ ಇದ್ರೆ ಅದನ್ನ ಆದಷ್ಟು ಬಿಸಾಕ್ಬಿಡಿ, ತೆಗೆದು ಬಿಸಾಕಿ ಉಳಿದಿದ್ದ ಪಾಡಿಗೆಲ್ಲ ಸ್ಪ್ರೇ ಮಾಡ್ಕೊಳ್ಳಿ. ಹೆಕ್ಸಾಕೊನಸೋಲ್ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಮಾಡ್ಕೋಬಹುದು. ಇದರಲ್ಲಿ ಬಹುಶಃ ಎಲೆ ಗಿಲೆ ಸಿಂಪಡಣೆ ಬೇಕಾಗಿಲ್ಲ. ಯಾವ ಭಾಗದಲ್ಲಿ ಇದೆಯೋ ಆ ಭಾಗದಲ್ಲಿ ಮಾಡಬೇಕು. ಆಮೇಲೆ ಇದೇ ಫಂಗಸ್ಸು ಆ ಡೈಬ್ಯಾಕ್ ಹಾಳು ಮಾಡ್ತದೆ.
ಈ ಗಿಡದಲ್ಲಿ ಏನಾಗ್ತದೆ, ಗಿಡದ ತುದಿಯ ಇರ್ತದಲ್ಲ, ಎಲೆ ಬರ್ತದಲ್ಲ ಹೊಸ ಎಲೆ, ಆ ಎಲೆ ತುದಿಯಿಂದ ಹಳದಿ ಆಗ್ತದೆ, ಆ ಎಲೆ ತುದಿಯಿಂದ ಡ್ರೈ ಆಗ್ತಾ ಬರ್ತದೆ. ಸೊ ಒಂದೊಂದು ಬ್ರಾಂಚ್ ಡೈ ಬ್ಯಾಕ್, ಆ ಡೈ ಬ್ಯಾಕ್ ಆಗ್ತಾ ಬರ್ತದೆ. ಒಂದೊಂದು ಹೋಲ್ ಒಂದು ಬ್ರಾಂಚ್ ಕಂಪ್ಲೀಟ್ ಒಣಗೋಗುತ್ತದೆ. ಆ ಟೈಪು ಅದು ಭಾಳ ಕಡೆ ಆಗ್ತಾ ಇದೆ, ಸುಮಾರು ಕಡೆ ಆಗಿದೆ, ನೋಡಿದ್ದೀವಿ. ಅದು ಇದು ಡೈಬ್ಯಾಕ್ ಅಂತ ಹೇಳ್ತಾರೆ. ಅದು ಈ ಫಂಗಸ್ ಇಂದ ಬರೋದು, ಸೇಮ್ ಫಂಗಸ್ಸು. ಅಂಥ ಇದಕ್ಕೂ ಕೂಡ ಅದನ್ನು ನೀವು ಎಲ್ಲಿವರೆಗೆ ಡ್ರೈ ಆಗಿದೆಯೋ ಅಲ್ಲಿ ಕಟ್ ಮಾಡೋದು. ಆ ಬ್ರಾಂಚನ್ನು ಕಟ್ ಮಾಡಿ ಅಲ್ಲಿ ಕಟ್ ಮಾಡಿದ ಜಾಗಕ್ಕೆ ಬೋರ್ಡೋ ಪೇಸ್ಟನ್ನು ಹಾಕಿ ಬೋರ್ಡೋ ಪೇಸ್ಟನ್ನು ಒರೆಸಿಡೋದು. ಈ ಬೋರ್ಡೋ ಪೇಸ್ಟನ್ನು ಇದಕ್ಕೆ ಮಾತ್ರ ಅಲ್ಲ, ನೀವು ಪ್ರೂನಿಂಗ್ ಮಾಡಿದಾಗ ಹೇಳಿರ್ಬೋದು, ಪ್ರೂನಿಂಗ್ ಮಾಡೋದು ಯಾವಾಗ ಪ್ರೂನಿಂಗ್ ಮಾಡಿ ಇಂಜುರಿ ಮಾಡ್ತಿರಲ್ಲ ಅವಾಗೆಲ್ಲ ಬೋರ್ಡೋ ಪೇಸ್ಟನ್ನು ಹಚ್ಚಬೇಕು. ಫಂಗಸ್ ಸಿಲೆಸ್ಸಿಲ್ ಮಾಡ್ತದೆ, ಅದಕ್ಕೆ ಬೋರ್ಡೋ ಪೇಸ್ಟ್ ಹಚ್ಬಿಡ್ಬೇಕು ಎಲ್ಲಿ ಪ್ರೂನಿಂಗ್ ಮಾಡಿ ಕಟ್ ಮಾಡಿರ್ತಾರೆ ಕೋಕೋ ಪ್ಲಾಂಟಿಗೆ. ಹಾಗೆ ಇದಕ್ಕೂ ಕೂಡ ಲ್ಯಾಸಿಡಿಪ್ಲೋಡೆ ಆದಾಗ ಅದನ್ನು ಕಟ್ ಮಾಡಿ ಎಲ್ಲಿ ಕಟ್ ಮಾಡಿದ ಪೋರ್ಷನಿಗೆ ಇದನ್ನು ಹಚ್ಚಿ, ಉಳಿದಿದ್ದ ಎಲೆಗಳಿಗೆ ಇದು ಹೆಕ್ಸಾಕೋನಜೋಲ್ನ ಸ್ಪ್ರೇ ಮಾಡಬೇಕು. 2 ಮಿಲಿ ಸ್ಪ್ರೇ ಮಾಡೋದ್ರಿಂದ ಅದನ್ನು ಕಂಟ್ರೋಲ್ ಇಟ್ಕೋಬೋದು. ನಿಮ್ಮ ಗಾರ್ಡನಲ್ಲಿ ಭಾಳ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು, ಇದನ್ನು ಮಾಡ್ಬೋದು. ಆಮೇಲೆ ಮತ್ತೊಂದು ಮೇಜರ್ ರೋಗ ಕೋಕೋದಲ್ಲಿ ಅಂದರೆ ಈ ಸ್ಟೆಮ್ ಕ್ಯಾಂಕರ್. ಸ್ಟೆಮ್ ಕ್ಯಾಂಕರ್ ಅಂತ ಕಜ್ಜಿ ರೋಗ ಅಂತ ಹೇಳ್ಬೋದು. ಇದಿರುತ್ತೆ ಕಾಂಡದ ಕಜ್ಜಿ ರೋಗ, ಆ ಟೈಪ್. ಕಾಂಡದ ಮೇಲೆ ಒಂದು ರೀತಿ ಕಜ್ಜಿ ಆದಂಗೆ ಆಗ್ತದೆ. ಕಜ್ಜಿ ಎಷ್ಟು ದೊಡ್ಡದಿರುತ್ತೆ? ಅದು ಇದು ಸ್ಪ್ರೆಡ್ ಆಗ್ತಾ ಹೋಗ್ಬೋದು. ಕೆಲವೊಮ್ಮೆ ಇಷ್ಟು ದೊಡ್ಡ ಬರ್ತದೆ, ಫುಲ್ ಅಡಿಕೆ ಅಷ್ಟು ದೊಡ್ಡ ಆಗ್ತದೆ, ಕೆಲವೊಮ್ಮೆ ದೊಡ್ಡ ಆಗ್ತದೆ, ಒಂಥರ ಹಿಂಗೆ ಮೈ ಮೇಲೆ ಅಲ್ಲೆಲ್ಲ ಕಜ್ಜಿ ಆದಂಗೆ ಆಗ್ತದೆ. ಅದು ಒಳಗಡೆ ನೀವು ನೋಡಿದ್ರೆ ಎಲ್ಲ ಬ್ಲ್ಯಾಕ್ ಆಗಿ ಟಿಶ್ಯೂ ಕೂಡ ಎಲ್ಲ ಒಳಗಡೆ ಬ್ಲ್ಯಾಕ್ ಆಗ್ತಾ ಇರ್ತದೆ, ಕೊಳಿತಾ ಇರ್ತದೆ. ಅದು ಕೆಲವೊಂದು ಮಣ್ಣಿನ ಪೋರ್ಷನ್ ಇಂದ ಹತ್ತಿರ ಇರ್ಬೋದು, ಕೆಲವೊಮ್ಮೆ ಸ್ವಲ್ಪ ಮೇಲೆಲ್ಲ ಬರ್ಬೋದು. ಮೇಲ್ಮೇಲೆ ಬಂದಾಗ ಕಾಣುತ್ತೆ ನಿಮಗೆ ಸ್ವಲ್ಪ ಇದಾಗಿರೋದು. ಕೆಳಗಡೆ ಇದ್ದಾಗ ಭಾವಿಸೋದಿಲ್ಲ ನಾವು, ಯಾಕೆಂದ್ರೆ ಮಣ್ಣಲ್ಲಿ ಕೆಳಗಡೆ ಇರ್ತದೆ ಅದು ಆ ಕಾಂಡದ ಪೋರ್ಷನ್. ಅದಕ್ಕೂ ಶಿಲೀಂಧ್ರನೇ, ಅದು ಫೈಟಾಪ್ತರಾ ಪಾಮಿವರನೇ. ಈ ಪಾಡ್ರಾಟ್ ಮಾಡುವಂಥ ಫಂಗಸ್ಸೇ ಅದು. ಕೆಲವೊಮ್ಮೆ ಕ್ಯಾಂಕರ್ ಸ್ಟೆಮ್ಮಿಗೆ ಇನ್ಫೆಕ್ಟ್ ಮಾಡಿ ಆ ರೀತಿಯ ಕ್ಯಾಂಕರಸ್ ಮಾಡ್ತದೆ. ಆಮೇಲೆ ಅಲ್ಟಿಮೇಟ್ಲಿ ಮರವನ್ನು ಸಾಯಿಸಬಹುದು ಅದು ನೆಗ್ಲೆಕ್ಟ್ ಮಾಡಿದ್ರಿ. ಸ್ವಲ್ಪ ಒಳಗಡೆ ಅಂಗೆಲ್ಲ ಸಾಯ್ತದೆ. ಫೇವರಬಲ್ ಕಂಡೀಷನ್ ಇರ್ತದೆ ಕೋಕೋ ಫೀಲ್ಡ್ ಅಲ್ಲಿ, ನಿಮ್ಗೆ ಗೊತ್ತು, ಹ್ಯೂಮಿಡಿಟಿ ಎಲ್ಲ. ಸೊ ಅದನ್ನು ಕಂಪ್ಲೀಟ್ ಬ್ಲಾಕೇಜ್ ಆಗ್ತದೆ, ಎಲೆ ಎಲ್ಲ ಹಳದಿ ಆಗ್ತದೆ, ಆಮೇಲೆ ಕಂಪ್ಲೀಟ್ ಮರ ಸಾಯ್ತದೆ. ಹಾಗಾಗಿ ಅದಕ್ಕೆ ನೀವು ಇನಿಷಿಯಲ್ ಸ್ಟೇಜಲ್ಲಿ ನೋಡ್ತಾ ಇರಿ, ಸ್ಟೆಮ್ನ ಮೇಲೆ ಯಾವುದೇ ರೀತಿಯ ಇದ್ದಾಗ ಗಂಟುಗಳು ಅಥವಾ ಅದರಿಂದ ಕಪ್ಪಾಗಿರ್ತದೆ. ಕ್ಯಾಂಕರ್ ಬಹಳಷ್ಟು ಕ್ಯಾಂಕರ್ ಬರ್ಬೋದಲ್ವಾ? ಒಂದೊಂದು ಗುಂಟೆ ಅಲ್ಲ, ಅದು ಬಹಳಷ್ಟು ಬರ್ತದೆ. ಕಜ್ಜಿ ಟೈಪು ಅದನ್ನು ಭಾಳ ಅಲ್ಲಲ್ಲಿ ಪ್ಯಾಚ್ ಅಲ್ಲಿ ಕಾಣಬಹುದು. ಅದು ಒಳಗಡೆ ಎಲ್ಲ ಇದಾಗಿರುತ್ತೆ, ಆ ಬ್ರಾಂಚ್ ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನು ನೀವು ಅದನ್ನು ಸ್ವಲ್ಪ ಕೆತ್ತರಿಸಿ ನೋಡಿದ್ರೆ ಕಂಪ್ಲೀಟ್ ಕಾಣ್ತದೆ, ಒಳಗಡೆ ಎಲ್ಲ ಸ್ಪ್ರೆಡ್ ಆಗಿರ್ತದೆ, ಫೈಟಾಪ್ತರಾ. ಅದಕ್ಕೆ ನಾವು ಹೇಳೋದು ಅಂತ ಅದ್ರ ಕಟ್ ಮಾಡಿ ಅದು ಸ್ಕ್ರಾಪ್ ಮಾಡಿ ಅದಕ್ಕೆ ಬೋರ್ಡೋ ಪೇಸ್ಟ್ ಹಚ್ಚೋದು ಮೊದಲಿಂದನೂ ಹೇಳಿದ್ನಲ್ಲ. ಈಗ ಯಾವುದೇ ಒಂದು ಇದಕ್ಕೆ ಕಳೆದು ನಾವು ಫಸ್ಟ್ ಏಡ್ ಇದ್ದಂಗೆ ಅದು ಬೋರ್ಡೋ ಪೇಸ್ಟ್ ಮಾಡಿ ಅಂತ ಹೇಳ್ತೀವಿ. ಈಗ ಅದಕ್ಕೆ ನಾವು ಕಳೆದ್ವಿ ಟ್ರೈಕೋಡರ್ಮಾ ಭಾಳ ಚೆನ್ನಾಗಿರ್ತದೆ. ಅದಕ್ಕೆ ನಮ್ಮಲ್ಲಿ ಮಾಡಿದ್ದಾರೆ ಟ್ರೈಕೋಡರ್ಮಾ ಕೇಕ್ ಅಂತೇಳಿ ಟೈಪ್, ಅದನ್ನು ಮಾಡಿದ್ದಾರೆ. ಕೊಯ್ರ್ಪಿತ್ ಕೇಕಲ್ಲಿ ಮಾಡ್ತೀವಿ. ಇಲ್ಲ ಅಂದರೆ ಟ್ರೈಕೋಡರ್ಮಾ ಪೇಸ್ಟನ್ನೇ ಮಾಡ್ಕೋಬೋದು. ಅದನ್ನು ತೆಗೆದು ಅಲ್ಲಿ ಕಟ್ ಮಾಡಿದ ಪೋರ್ಷನಲ್ಲಿ ಟ್ರೈಕೋಡರ್ಮಾವನ್ನು ಪೇಸ್ಟ್ ಬಡಿಯೋದು. ಇಲ್ಲ ಅಂತಂದರೆ ಆ ಕೇಕ್ ಮಾಡತಕ್ಕಂಥದ್ದನ್ನು ಒಂದು ಸ್ವಲ್ಪ ಫಾರ್ಮುಲೇಷನ್ ಟ್ರೈಕೋಡರ್ಮಾ ಇರೋದನ್ನು ಇಟ್ಟು ಅದನ್ನು ಕಟ್ಬಿಡಿ. ನೀವು ಹಾಳೆ ಇದಿರ್ತದಲ್ಲ, ನಾರು ಮಾಡಿ, ನಾವು ಅಡಿಕೆ ತೋಟದಲ್ಲೇ ಇರ್ತದೆ, ಹಾಳೆ ಇರ್ತದೆ, ಅದನ್ನು ನೀವು ಕಟ್ಟಿಟ್ರೆ ಅದ್ರ ಮೇಲೆ ಟ್ರೈಕೋಡರ್ಮಾ ಬೆಳೀತಾ ಹೋಗ್ತದೆ. ಸೊ ಆ ಕಜ್ಜಿ ರೋಗ ಕಡಿಮೆ ಆಗ್ತಾ ಬರ್ತದೆ. ಇದು ಸಿಂಪಲ್ ರೈತರು ಅವರೇ ಮಾಡ್ಕೋಬಹುದು. ಹೌದು, ಎಲ್ಲದಕ್ಕೂ ಮಾಡ್ಕೋಬಹುದು. ಇದನ್ನು ಉಪಯೋಗಿಸಿ ಇದರಿಂದ ಆದಷ್ಟು ಫೈಟೋಪ್ತರಕ್ಕೂ ಮಾಡ್ಕೋಬಹುದು. ಫೈಟೋಪ್ತರಕ್ಕೆ ಒಳ್ಳೇದಾಗಿ ಮಾಡ್ಕೋಬಹುದು. ಟ್ರೈಕೋಡರ್ಮಾ ನಾವು ಜಾಸ್ತಿ ಮಾಡ್ಕೊಂಡ್ರಿ. ಸೊ ಇದನ್ನ ಇಷ್ಟು ಮಾಡಿ ಅದನ್ನ ಗಿಡವನ್ನು ಉಳಿಸ್ಕೋಬಹುದು. ಸೊ ಇದನ್ನು ಪ್ರಾರಂಭ ಹಂತದಲ್ಲಿ ನಾವು ಗಮನಿಸಿದ್ರೆ ಇದನ್ನು ನಿಯಂತ್ರಣ ಮಾಡಬಹುದು, ಏನಂತ ಇದಿಲ್ಲ. ಸೊ ಈಗ ಕೋಕೋದಲ್ಲಿ ಇನ್ನೂ ಅಂತ ನಮ್ಮ ಬೇರೆ ದೇಶದಲ್ಲಿ ಉಳಿದಿದ್ದ ರೋಗಗಳಿದ್ದಾವೆ. ನಮ್ಮಲ್ಲಿ ಯಾವುದು ಆ ರೀತಿ ಸೀರಿಯಸ್ ಆಗಿರತಕ್ಕಂಥ ರೋಗಗಳು ಮತ್ತೆ ಯಾವುದು ಅಂತ ಬಹುಶಃ ಹೆಚ್ಚಿದ್ದಂಗಿಲ್ಲ, ಕೀಟಗಳು ಇಲ್ಲ. ಒಂದು ಮಾಸ್ಕಿಟೋ ಬಗ್ಗೆ ಅಂತಿದೆ, ಟೀ ಮಾಸ್ಕಿಟೋ ಅಂತೇಳಿ, ಆ ಕ್ಯಾಶ್ಯೂಗೆ ಬರ್ತದೆ, ಗೇರಿಗೆ ಬರ್ತದೆ, ಅದೇ ಟೈಪ್ ಒಂದು ಸಣ್ಣ ಪ್ರಮಾಣದಲ್ಲಿದೆ. ಸದ್ಯಕ್ಕಿಲ್ಲ. ಇಂಟೆನ್ಸಿವ್ ಆಗಿ ಕಲ್ಟಿವೇಶನ್ ಮಾಡಿದ್ಮೇಲೆ ಮತ್ತೆ ಬೇರೆ ಕಡೆ ನೀವು ಹೇಳಿದಾಗೆ ಬರ್ಬೋದು. ಮತ್ತೆ ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಇನ್ಯಾವುದೋ ಹುಳುಗಳು ಬರ್ಬೋದು. ಇಷ್ಟು ದಿನ ಬರೇ ನಾನು ಹತ್ತಿ ತಿಂದು ಬೇಜಾರಾಗಿದೆ, ಇದ್ಯಾವುದೋ ಒಂದು ಹೊಸ ಬಂದಾಗ ನೋಡಿ, ಅದ್ರ ಬಂದ್ರೆ ಕಳಿಸಿ ಎಲ್ಲ ನಮಗೆ ನೋಡಬಹುದು. ವೀಕ್ಷಕರೇ, ಈಗ ಇವರು ಡಾಕ್ಟರ್ ವಿನಾಯಕ್ ಅವರು ಹೇಳಿದಲ್ಲ, ಇವರು CPCRI ಮೂಲತಃ ನಮ್ಮ ಕೋಕೋದ ಮೇಲೆ ಸಂಶೋಧನೆ ಮಾಡಿದವರು, ಕೋಕೋ ಗಿಡ ತಂದು ನಮ್ಮ ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡಿ ಸಂಶೋಧನೆಯನ್ನು ಮುಂದುವರ್ಸ್ಕೊಂಡು ಬಂದು ಎಲ್ಲ ಈ ಕೋಕೋ ರೈತರನ್ನ ಕೈ ಹಿಡಿದು ನಡೆಸಿದವರು ಇದೇ ಸಂಶೋಧನಾ ಸಂಸ್ಥೆನವರು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಏನೇ ವಿಷಯಗಳಿದ್ದರೂ ಕೂಡ ಇನ್ನೂ ನಮ್ಮ ರೈತರಲ್ಲಿ, ಈಗ ವಿಶೇಷವಾಗಿ ಅಸಾಂಪ್ರದಾಯಿಕ ಇದರಲ್ಲಿ ಅಥವಾ ನಮ್ಮ ಈ ಹೊಸದಾಗಿ ನಾವು ಶುರು ಮಾಡಿಸಿದಂಥ ರೈತರಲ್ಲಿ ಇನ್ನೂ ಆ ಮಟ್ಟಕ್ಕೆ
ಯಾವುದೇ ರೋಗ ಬರುವಷ್ಟು ಗಿಡ ದೊಡ್ಡಾಗಿಲ್ಲ, ಮುಂದೊಂದು ದಿನ ಬರುತ್ತೆ. ಆದರೆ ಈಗಾಗಲೇ ಸಾಕಷ್ಟು ಜನ ಹಾಕಿದವರು ಇದ್ದಾರೆ ಮೊದಲೇ, ಅವರಿಗೆ ಇದೆಲ್ಲ ಸಮಸ್ಯೆ ಬಂದಿರ್ಬೋದು. ಹಾಗಾಗಿ ಇದಕ್ಕೇನಾದರೂ ಬೇಕಾದರೆ ನಾವು ಈ ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ಇವರದ್ದು ಅಥವಾ ಒಟ್ಟಾರೆ ಇವರ ಬಳಗದ್ದು ಡಾಕ್ಟರ್ ವಿನಾಯಕ್ ಅವರಾಯಿತು ಅಥವಾ ಬಳಗದ್ದು ನಾವು ನಂಬರನ್ನು ಕೊಟ್ಟಿರ್ತೀವಿ. ಇವರು ಕೂಡ ನಿಮಗೆ ನಿರ್ದಿಷ್ಟವಾಗಿ ಉತ್ತರವನ್ನು ಕೊಡೋದಕ್ಕೆ ಲಭ್ಯರಿರ್ತಾರೆ. ಅದು ಆಯಿತು. ಮತ್ತು ಒಟ್ಟಾರೆಯಾಗಿ ನಮ್ಮ ಕೋಕೋ ಅಭಿಯಾನದಲ್ಲಿ ಇವರದ್ದು ಈ ಸಂಸ್ಥೆಯ ಮತ್ತು ಇವರು ಪ್ಯಾಥಾಲಜಿಸ್ಟ್ ಇರ್ಬೋದು, ಎಂಟಮಾಲಜಿಸ್ಟ್ ಇರ್ಬೋದು, ಎಗ್ರಾನಮಿಸ್ಟ್ ಇರ್ಬೋದು, ಅವ್ರದ್ದು ಪಾತ್ರ ಭಾಳ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ಹಂತವಾಗಿ ಇವರ ಸಹಾಯವನ್ನು ತಗೊಂಡು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇವತ್ತು ಈ ಕೋಕೋ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ಆದರೂ ಕೂಡ ಸ್ಪಷ್ಟವಾದಂಥ ಮಾಹಿತಿಯನ್ನು ಡಾಕ್ಟರ್ ವಿನಾಯಕ್ ಅವರು ಕೊಟ್ಟರು. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ವಿನಾಯಕ್ ಅವರಿಗೆ ನಾವು ಅಭಿನಂದನೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಇವರ ಮಾತೃ ಸಂಸ್ಥೆಯಾದಂಥ CPCRI ಕೂಡ ನಮಗೆ ಆಸಕ್ತಿಯಿಂದ ನಮಗೆ ವಿಜ್ಞಾನಿಗಳನ್ನು ಒದಗಿಸಿ ಕಾಲಕಾಲಕ್ಕೆ ನಮಗೆ ಸಹಾಯ ಮಾಡ್ತಾಯಿದ್ದಾರೆ. ಒಟ್ಟಾರೆ ನಮಗೆ ಅವರಿಂದ ನಮಗೆ ಸಾಕಷ್ಟು ಅನುಕೂಲ ಆಗ್ತಾಯಿದೆ ಅಂತ ನಾವು ಅವರಿಗೂ ಕೂಡ ನಾವು ಧನ್ಯವಾದವನ್ನು CPCRIಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರೇ, ಇನ್ನು ಇವತ್ತಿನ ಈ ಜ್ಞಾನ ವಿಜ್ಞಾನಿ ಕಂತನ್ನು ಮುಗಿಸ್ತೀವಿ. ಮುಂದಿನ ಕಂತಿನಲ್ಲಿ ನಾವು ಇನ್ನೊಬ್ಬ ಜ್ಞಾನಿ ಅಥವಾ ವಿಜ್ಞಾನಿಯ ಜೊತೆಗೆ ನಿಮ್ಮೆದುರಿಗೆ ಇನ್ನೊಂದು ಹೊಸ ವಿಷಯದ ಜೊತೆಗೆ ಹಾಜರಾಗ್ತೀವಿ. ಕಾರ್ಯಕ್ರಮ ನೋಡಿರುವಂಥ ನಿಮಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.